ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಹನಗೌಡ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಾವಿವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀವಿ. ಹಾಗೆಯೇ ನಮ್ಮ ಗಾರ್ಡನಲ್ಲಿ ಹೂಗಳು ಬಿಟ್ಟಿದ್ವು, ಸೊ ಅದನ್ನು ಕೂಡ ಕಿತ್ಕೊಂಡು ಹೋಗೋಣ, ದೇವಸ್ಥಾನಕ್ಕಲ್ವ ಹೋಗ್ತಿರೋದು ಅಂದ್ಬಿಟ್ಟು ಕಿತ್ಕೊತಿದ್ದೀನಿ. ನನಗಂತೂ ಈ ಥರ ಪಾಟ್ಗೆಲ್ಲ ಗಿಡಗಳನ್ನ ಹಾಕಿ ಅದರಲ್ಲಿ ಹೂ ಬಿಟ್ಟಾಗ ತುಂಬ ಖುಷಿಯಾಗುತ್ತೆ ಕೀಳಕ್ಕೆ ಅಂತ. ಸೊ ನೋಡ್ಬೋದು ನಿಮಗೆ ಎಷ್ಟು ಸಿಕ್ಕಿದೆ ಅಂತ. ನಾವಿವತ್ತು ಬಂದಿರೋ ದೇವಸ್ಥಾನ ಬಂದು ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನ. ಸೊ ಇದು ಇವಾಗ ಫೇಮಸ್ ಆಗ್ತಿದೆ ದೇವಸ್ಥಾನ ಅಂತಲೇ ಹೇಳ್ಬೋದು. ಇದು ನಮ್ಮ ಊರ ಪಕ್ಕದಲ್ಲೇ ಇರೋ ದೇವಸ್ಥಾನ ಆಗಿರೋದ್ರಿಂದ ನಾವು ಅವಾಗವಾಗ ಬರ್ತಾನೆ ಇರ್ತೀವಿ ಇಲ್ಲಿಗೆ. ಸೊ ತುಂಬ ವರ್ಷಗಳಿಂದನೇ ಬರ್ತಿದ್ದೀವಿ ಅಂತ ಹೇಳ್ಬೋದು. ಒಳಗಡೆ ಯಾವ ರೀತಿ ಇದೆ ಏನು ಎತ್ತ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ನೀವು ಕೂಡ ನೋಡಿ. ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಮ್ಮ ಲೆಫ್ಟ್ ಸೈಡ್ಗೆ ಕ್ಯೂ ಸಿಸ್ಟಮ್ ಇರುತ್ತೆ. ಸೊ ಅಲ್ಲಿ ಹೋದಾಗ ಫಸ್ಟು ನವಗ್ರಹ ದೇವಸ್ಥಾನ ಸಿಗುತ್ತೆ. ಸೊ ನೋಡ್ಬೋದು ನೀವು, ಇಲ್ಲಿ ನವಗ್ರಹಗಳು ಇಟ್ಟಿದ್ದಾರೆ. ನವಗ್ರಹ ಕಲ್ಲನ್ನ ಸುತ್ತಬೇಕು ಅಂತ ಅಂದರೆ ಯಾರಾದ್ರು ಸುತ್ತಬೋದು. ಹಾಗೆಯೇ ಗಣಪತಿ ವಿಗ್ರಹ ಕೂಡ ಇದೆ. ನನ್ನ ಫೇವ್ರೆಟ್ ದೇವರ ಅಂತಲೇ ಹೇಳ್ಬೋದು ಗಣಪತಿ. ಸೊ ನಂಗೆ ತುಂಬಾ ಇಷ್ಟ ಆಗುತ್ತೆ ಗಣಪತಿ ವಿಗ್ರಹ ನೋಡಿದಾಗ. ಮುಂಚೆ ಹಳೆ ದೇವಸ್ಥಾನ ಇತ್ತು. ಸೊ ಆ ದೇವಸ್ಥಾನದ ಸುತ್ತ ಈ ವಿಗ್ರಹಗಳೆಲ್ಲ ಇದ್ವು. ಬಟ್ ಯಾವಾಗ ಹಿಂದೆಗಡೆ ಹೊಸ ದೇವಸ್ಥಾನ ಕಟ್ಸಿದ್ರು ಅದಾದಮೇಲೆ ದೇವಿ ವಿಗ್ರಹ ಎಲ್ಲ ಹಿಂದೆ ಇಟ್ಟರು. ಬಟ್ ಈ ವಿಗ್ರಹಗಳೆಲ್ಲ ಹಳೇದು ಹಂಗೆ ಬಿಟ್ಟಿದ್ದಾರೆ, ಅದೇನು ಡೆಮಾಲಿಷ್ ಮಾಡಿಲ್ಲ. ಸೊ ನೋಡ್ಬೋದು ನೀವು. ಹಾಗೆ ನಾವು ಕ್ಯೂವಲ್ಲಿ ಹೋಗೋಣ ಅಂದ್ಬಿಟ್ಟು ಹೋಗ್ತಿದ್ವಿ. ಬಟ್ ಜನ ಯಾರೂ ಇರಲ್ಲ ಇವಾಗ ಸಂಜೆ ಟೈಮು. ಸೊ ಸುಮ್ಮನೆ ಸುತ್ಕೊಂಡು ಹೋಗಬೇಕು. ಸ್ವಲ್ಪ ಒಂದು 5:30 6 o'clock ಆಗ್ತಿದ್ದಂಗೆ ಡೈರೆಕ್ಟ್ ದೇವಸ್ಥಾನದ ಮುಂದೆನೇ ಓಪನ್ ಮಾಡಿರ್ತಾರೆ ಬಾಗಿಲು. ಆವಾಗ ಅಲ್ಲಿಂದನೇ ಹೋಗ್ಬೋದು. ಅಲ್ಲಿವರೆಗೂ ಇಲ್ಲಿ ಕ್ಯೂವಲ್ಲೇ ಸುತ್ಕೊಂಡು ಹೋಗಬೇಕು. ನಾವು ಆವಾಗ 3-4 years ಬ್ಯಾಕ್ ಬರ್ತಿದ್ದಾಗ ಯಾವ ಕ್ಯೂ ಸಿಸ್ಟಮು ಇರ್ತಿರ್ಲಿಲ್ಲ. ಸೊ ಇವಾಗಂತೂ ಸಿಕ್ಕಾಪಟ್ಟೆ ಕ್ಯೂ ಇರುತ್ತೆ. ಆ್ಯಂಡ್ ಸಂಜೆ ಟೈಮಲ್ಲಿ ಅಷ್ಟೇ ಫ್ರೀ ಇರೋದು ಅಂತ ಹೇಳ್ಬೋದು. ಮುಂಚಿನಕ್ಕೂ ಈಗಿನಕ್ಕೂ ನೋಡಿದಾಗ ತುಂಬ ಡಿಫ್ರೆನ್ಸ್ ಅನಿಸುತ್ತೆ. ಯಾಕಂದರೆ ನೋಡದೇ ಇರೋ ದೇವಸ್ಥಾನಕ್ಕೆ ಹೋದಾಗ ಏನು ಅನಿಸಲ್ಲ. ನಾವು ಫಸ್ಟ್ ಬರ್ತಿದ್ವಿ, ಈಗಿತ್ತು, ಈಗ ಬಂದಾಗ ಈ ಥರ ಫೇಮಸ್ ಆಗಿದೆ ಅಂದರೆ ಅದೊಂಥರ ಖುಷಿ. ನಮಗೂ ಕೂಡ ಹೆಮ್ಮೆ ಇದೆ, ನಮ್ಮ ಪಕ್ಕದೂರಲ್ಲಿ ಇಷ್ಟೊಂದು ಡೆವಲಪ್ಮೆಂಟ್ ಆಗಿದೆ ದೇವಸ್ಥಾನ ಅಂದರೆ ಅದು ನಮ್ಮ ಖುಷಿನೇ ಅಂತ ಹೇಳ್ಬೋದು. ನಾವು ಇವಾಗ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ಸೊ ದೇವಿ ನೋಡ್ಬೋದು, ಇದು ತೊಟ್ಲು ಥರ ಇದೆ, ಅಲ್ಲೊಂದು ದೇವಿ ಇಟ್ಟಿದ್ದಾರೆ. ಹಾಗೆಯೇ ಬಂದರೆ ಈಚೆಗಡೆ ಹತ್ರದಿಂದ ದೇವ್ರನ್ನ ನೋಡಿ ಅಂದ್ಬಿಟ್ಟು ಅಲ್ಲೂ ಕೂಡ ಇಟ್ಟಿದ್ದಾರೆ. ಮತ್ತು ಗರ್ಭಗುಡಿಲಿರೋ ದೇವರು ಕೂಡ ನೋಡ್ಬೋದು ನೀವು. ಆ್ಯಂಡ್ ಇಲ್ಲಿ ವಿಡಿಯೋ ಮಾಡಬೇಡಿ ಅಂತ ಹೇಳ್ತಿದ್ರು. ನಾನು ಹಾಗೇ ಸ್ವಲ್ಪ ವಿಡಿಯೋ ಮಾತ್ರ ಮಾಡಿಕೊಂಡೆ, ಸರಿಯಾಗಿ ಮಾಡೋಕ್ಕಾಗಿಲ್ಲ. ಅವರು ವಿಡಿಯೋ ಮಾಡಬೇಡಿ ಅಂತ ಹೇಳ್ತಿದ್ರು. ಹಾಗಾಗಿ ದೇವಿಗೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸೊ ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆ ಬಂದು ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ದೇವಿ ವಿಗ್ರಹ. ಒಳ್ಳೆ ಸೂಪರಾಗಿ ಕಾಣಿಸುತ್ತೆ. ಆ್ಯಂಡ್ ದೇವಿ ಮುಂದೆ ಕೂಡ ತುಂಬ ಸ್ಪೇಸ್ ಇದೆ. ಸೊ ಫೋಟೋ ಎಲ್ಲ ತಗೋತಿದ್ರು. ಪಕ್ಕದಲ್ಲಿ ಇಷ್ಟೊಂದು ಸ್ಪೇಸ್ ಇದೆ ಮತ್ತು ಎಷ್ಟೊಂದು ಜನ ಇದ್ದಾರೆ ನೋಡಿ. ಆಲ್ಮೋಸ್ಟ್ 5 ಗಂಟೆ ಆಗಿತ್ತು. 5 ಗಂಟೆಲೂ ಕೂಡ ಇಷ್ಟು ಜನ ಇದ್ದಾರೆ. ಗರ್ಭಗುಡಿ ಹಿಂದೆಗಡೆ ಒಂದು ಆಂಜನೇಯನ ಮೂರ್ತಿ ಉದ್ಭವ ಆಗೋದನ್ನ ಇಟ್ಟಿದ್ದಾರೆ. ಅದಕ್ಕೆಲ್ಲರೂ ಕಾಯಿನೆಲ್ಲ ಅಂಟಿಸ್ತಿದ್ರು. ಯಾಕಂತ ಅಂದರೆ ನಾವೇನಾದರೂ ಅಂದ್ಕೊಂಡು ಕಾಯಿನ ಅಂಟಿಸಿದ್ರೆ ಅದು ಅಂಟುತ್ತೆ. ಅದಾದರೆ ಮಾತ್ರ ಅಂಟೋದು, ಇಲ್ಲ ಅಂದರೆ ಅದು ಅಂಟಲ್ಲ. ಸೊ ಹಾಗಾಗಿ ಎಲ್ಲರೂ ಬೇಡಿಕೊಂಡು ಅಂಟಿಸ್ತಾಯಿದ್ರು. ಸೊ ಅದೊಂಥರ ನೋಡ್ಬೋದು ಇಲ್ಲಿ.
ಒಂದು ಹುಡುಗ ರಿಯಲ್ ಗಿಳಿಮರಿ ಇಟ್ಕೊಂಡಿದ್ದ. ಸೊ ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೋದೆ, ಅವನು ಓಡ್ಬಿಟ್ಟ ಸೈಡ್ಗೆ. ಸೊ ತುಂಬ ಕ್ಯೂಟಾಗಿತ್ತು ಗಿಳಿಮರಿ. ಇವಾಗ ವಿಗ್ರಹದ ಕೆಳಗಡೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಮತ್ತು ನನ್ನ ಅಕ್ಕಪಕ್ಕ ನೋಡ್ಬೋದು ತುಂಬ ಜನ ಕಾಯಿನ ಕಟ್ಟಿದ್ದಾರೆ. ಸೊ ಕಾಯಿ ಬೇಕಂದರೆ ನೀವು ಕಟ್ಟಬೇಕು ಅಂದರೆ ಅಲ್ಲೇ ತೊಗೋಬೋದು. ಪರ್ ಕಾಯಿ 50 ರೂಪಾಯಿನೋ 70 ರೂಪಾಯಿನೋ ಇರಬೇಕು. ಸೊ ಈ ಕಾಯಿನ ಯಾಕಪ್ಪ ಕಟ್ತಾರೆ ಅಂತ ಅಂದರೆ ನಮಗೇನಾದರೂ ಹುಷಾರಿಲ್ಲ ಮತ್ತು ನಾವೇನಾದರೂ ಅಂದ್ಕೊಂಡಿದ್ದ ಕೆಲಸ ಆಗಬೇಕು ಅಂದರೆ ಕಟ್ಟಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಕಾಯಿನ ಕಟ್ತಿದ್ದಾರೆ. ಸೊ ನಿಮಗೂ ಏನಾದರೂ ಹುಷಾರಿಲ್ಲ ಮತ್ತು ಏನಾದರೂ ನಿಮ್ಮ ಕೆಲಸಗಳು ಆಗಬೇಕು ಅಂತ ಅಂದರೆ ಬಂದು ಇಲ್ಲಿ ನೀವು ಕೂಡ ಕಾಯಿ ಕಟ್ಬೋದು. ದೊಡ್ಡ ವಿಗ್ರಹದ ಕೆಳಗಡೆ ಇನ್ನೊಂದು ಚಿಕ್ಕ ವಿಗ್ರಹನ ಇಟ್ಟಿದ್ದಾರೆ. ಯಾವ ರೀತಿ ದೊಡ್ಡ ವಿಗ್ರಹ ಇದೆ ಅದೇ ರೀತಿ ಚಿಕ್ಕ ವಿಗ್ರಹನೂ ಕೂಡ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು ನಾವು ಇವಾಗ ಕೆಳಗಡೆ ಬಂದ್ವಿ. ಕೆಳಗಡೆಗೆ ಬರೋಕ್ಕೆ ದಾರಿನೇ ಬಿಡಲ್ಲ ಗೈಸ್, ಎಲ್ಲರೂ ಫೋಟೋ ತೊಗೊಂಡು ನಿಂತ್ಕೊಬಿಟ್ಟಿದ್ದಾರೆ. ಸೊ ನಿಧಾನವಾಗಿ ಬಂದ್ವಿ ಕೆಳಗಡೆ. ಆ್ಯಂಡ್ ಕಾಯಿ ಒಂದೇ ಅಲ್ಲ, ಉಪ್ಪನ್ನು ಕೂಡ ಇಲ್ಲಿ ಸುರಿತಾರೆ. ಉಪ್ಪು ಸುರಿದಂಗೆ ನಮ್ಮ ಕಷ್ಟ ಎಲ್ಲ ಸುರಿದೋಗ್ಲಿ ಅಂತ ಅನಿಸುತ್ತೆ. ಆ ಥರ ಅಂದ್ಕೊಂಡು ಉಪ್ಪೆಲ್ಲ ಸುರಿದಿದ್ದಾರೆ. ಆ್ಯಂಡ್ ಈ ಕಡೆ ನೋಡೋದಾದರೆ ಎಲ್ಲರೂ ಪೂಜೆನೂ ಮಾಡ್ಕೋಬೋದು ಮತ್ತು ಬೆಲ್ದಾರ್ತಿ ಆ ಥರದ್ದು ಕೂಡ ಮಾಡ್ತಿದ್ದಾರೆ. ಆ್ಯಂಡ್ ಅದಕ್ಕೊಂದು ಅವಕಾಶ ಇದೆ, ನಾವು ಪೂಜೆ ಮಾಡಬೇಕಾದ್ರೆ ನಾವಾಗೆ ಮಾಡ್ಕೊಳ್ಬೋದು. ನಾವು ಕೂಡ ಕಡ್ಡಿ ಕರ್ಪೂರ ಎಲ್ಲ ತಂದಿದ್ವಿ. ಸೊ ಅಮ್ಮ ಇವಾಗ ಪೂಜೆ ಮಾಡ್ತಿದ್ದಾರೆ, ನೋಡ್ಬೋದು ನೀವಿಲ್ಲಿ. ಇಲ್ಲಿ ಮ್ಯೂಸಿಯಂ ಕೂಡ ಮಾಡಿದ್ದಾರೆ. ಈ ಮ್ಯೂಸಿಯಮ್ಗೆ ಒಳಗೆ ಹೋಗೋಕ್ಕೆ 50 ರೂಪಾಯಿ ಟಿಕೆಟು. ಮಕ್ಕಳಿಗೆ ಫ್ರೀ, ಅಂದರೆ 5 ವರ್ಷದ ಮೇಲ್ಗಡೆ ಮಕ್ಳಿಗೆ ಮಾತ್ರ ಫ್ರೀ ಇರುತ್ತೆ. 5 ವರ್ಷದ ಒಳಗಡೆ ಮಕ್ಕಳು ಎಂಟ್ರಿನೇ ಇರಲ್ಲ. ಸೊ 5 ವರ್ಷದ ಮಕ್ಕಳು ಇದ್ದರೆ ಯಾರೂ ಒಳಗಡೆ ಹೋಗಬೇಡಿ. ಆ್ಯಂಡ್ 5 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಫ್ರೀ ಇರುತ್ತೆ, ಅವ್ರು ಕರ್ಕೊಂಡು ಹೋಗ್ಬೋದು. ಮತ್ತು ದೊಡ್ಡವ್ರಿಗೆ 50 ರೂಪಾಯಿ ಎಂಟ್ರಿ ಟಿಕೆಟ್ ಇರುತ್ತೆ. ಈಗ ಇಲ್ಲಿ ನೋಡ್ಬೋದು ನೀವು, ಆಗಿನ ಕಾಲದಲ್ಲಿ ಯಾವ ರೀತಿ ಪಂಚಾಯತಿ ಕಟ್ಟೆಗಳು ಇರುತ್ತೆ ಆ ಥರದ್ದೆಲ್ಲ ಸ್ಟ್ಯಾಚು ಎಲ್ಲ ಮಾಡಿ ಕೂರಿಸಿದ್ದಾರೆ. ಅದೇ ರೀತಿ ಚಾಮುಂಡೇಶ್ವರಿ ಅವತಾರಗಳ್ದು ಎಲ್ಲ ಸ್ಟ್ಯಾಚು ಮಾಡಿಟ್ಟಿದ್ದಾರೆ. ಸೊ ನೋಡ್ಬೋದು, ಒಳಗಡೆ ಹೋಗಿ 50 ರೂಪಾಯಿ ಕೊಟ್ಟಿದ್ದಕ್ಕೂ ಏನು ಲಾಸ್ ಆಗಲ್ಲ. ಸೊ ದೇವಸ್ಥಾನಕ್ಕೆ ಬಂದು ಮಕ್ಕಳು ಕರ್ಕೊಂಡು ಬಂದಿದ್ದರೆ ಆರಾಮಾಗಿ ಒಳಗಡೆ ಹೋಗಿ ತೋರಿಸಿ ಅವ್ರಿಗೂ ಯೂಟಿಲೈಸ್ ಆಗುತ್ತೆ. ಯಾಕಂದರೆ ರನ್ನ, ಪಂಪ, ಜನ್ನ ಇದ್ದಾರೆ, ಇವ್ರದ್ದೆಲ್ಲರದು ಸ್ಟ್ಯಾಚುಸ್ ಎಲ್ಲ ಇಟ್ಟಿದ್ದಾರೆ. ಸೊ ನೋಡೋಕ್ಕೂ ಕೂಡ ಚೆನ್ನಾಗಿದೆ ಮತ್ತು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು. ಮ್ಯೂಸಿಯಮ್ ಎಲ್ಲ ನೋಡ್ಕೊಂಡು ಇವಾಗ ಬಸವಪ್ಪನ ಸನ್ನಿಧಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಂಡ್ ಯೂಶ್ವಲಿ ಬಸವಪ್ಪ ಆಲ್ಮೋಸ್ಟ್ ಇರಲ್ಲ, ಯಾಕಂದರೆ ಗೃಹ ಪ್ರವೇಶದ ಇನಾಗ್ರೇಷನು ಅದು ಇದು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿರ್ತಾರೆ ಬಸವಪ್ಪನ. ಹಾಗಾಗಿ ಬಸವಪ್ಪ ಇರಲ್ಲ ಅಂತ ಅಂದ್ಕೊಂಡೆ ನಾನು, ಆದರೆ ಇವತ್ತಿತ್ತು ದೇವರು. ಸೊ ನನಗಂತೂ ತುಂಬ ಖುಷಿ ಆಯಿತು ನೋಡಿ ಬಸವಪ್ಪ ದೇವ್ರನ್ನ, ಯಾಕಂದರೆ ನಮ್ಮ ಮನೆ ದೇವರು ಕೂಡ ಬಸವಪ್ಪ. ಸೊ ಇದು ಕೂಡ ಬಸವಪ್ಪ ದೇವರಲ್ವ. ಸೊ ಹಾಗಾಗಿ ನಂಗೆ ತುಂಬ ಇಷ್ಟ ಆಯಿತು. ಮುಂಚೆ ನಾವು ಬರ್ತಿದ್ದಾಗ ಈ ಬಸವಪ್ಪ ಇರಲಿಲ್ಲ, ಇನ್ನೊಂದು ಬಸವಪ್ಪ ಇತ್ತು. ಆ ಬಸವಪ್ಪ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿತ್ತು ಆ ಬಸವಪ್ಪ. ಆದರೆ ಅದಕ್ಕೆ ಹುಷಾರಿಲ್ದೇ ಅದು ತೀರೋಯ್ತು. ಸೊ ಹಾಗಂತೂ ತುಂಬ ಬೇಜಾರಾಯಿತು ಅಂತಲೇ ಹೇಳ್ಬೋದು. ಆದರೆ ಅದನ್ನು ಇಲ್ಲೇ ಮಣ್ಣು ಮಾಡಿದ್ದಾರೆ. ಮಣ್ಣು ಮಾಡಿ ಅದ್ರ ಮೇಲೆ ಮೂರ್ತಿನೂ ಕೂಡ ಅದು ಯಾವ ರೀತಿ ಇತ್ತು ಅದೇ ಮೂರ್ತಿನ ಕೆತ್ತಿದ್ದಾರೆ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ಜನ ಕಾಯಿನೆಲ್ಲ ಹಿಡ್ಕೊಂಡು ಸುತ್ತ ಪ್ರದಕ್ಷಿಣೆ ಹಾಕ್ಬಿಟ್ಟು ಆಮೇಲೆ ಕಾಯಿ ಕಟ್ತಾರೆ. ನೋಡ್ಬೋದು ಎಷ್ಟು ಕಾಯಿದೆ ಅಂತ.
ನಾನು ಮುಂಚೆನೇ ಹೇಳ್ದಾಗೆ ಸಂಜೆ 5 ಗಂಟೆ 6 ಗಂಟೆ ಆದಮೇಲೆ ಡೈರೆಕ್ಟ್ ಎಂಟ್ರಿ ಕೊಡ್ತಾರೆ. ನೋಡ್ಬೋದು ಇಲ್ಲಿ ಅಂದರೆ ಆಲ್ಮೋಸ್ಟ್ 5 ಗಂಟೆ 6 ಗಂಟೆ ಮೇಲೆ ಬಂದರೆ ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಕ್ಯೂ ಆ ಥರ ಏನೂ ಇರಲ್ಲ. ಹಾಗೆಯೇ ಈ ದೇವಸ್ಥಾನಕ್ಕೆ ಬಂದಾಗ ನನಗೊಂದು ಹಳೆ ಮೆಮೊರಿ ಅಂತ ಹೇಳ್ಬೋದು. ಅದು ತುಂಬ ನಾನು ಬಂದಾಗೆಲ್ಲ ನೆನಪು ಮಾಡ್ಕೋತಾ ಇರ್ತೀನಿ. ಅದು ಯಾವುದಪ್ಪ ಅಂದರೆ ನಾವು MSW ಓದ್ತಿರ್ಬೇಕಾದ್ರೆ ಇಲ್ಲಿಗೆ ಕ್ಯಾಂಪಿಗೆ ಬಂದಿದ್ವಿ. ಇಲ್ಲಿ 10 ಡೇಸ್ ಉಳ್ಕೊಂಡಿದ್ವಿ ಗೌಡ್ಗೆರೆನಲ್ಲಿ. ಗೌಡ್ಗೆ ಫುಲ್ಲು ಕ್ಯಾಂಪ್ ಮಾಡಿದ್ವಿ. ಆಗ ಈ ದೇವಸ್ಥಾನದವ್ರು ನಮಗೆ ಉಳ್ಕೊಳ್ಳೋಕ್ಕೆ ಜಾಗನೂ ಕೂಡ ಕೊಟ್ಟಿದ್ದರು. ಸೊ ಆ ಮೂಮೆಂಟ್ನ ನಾನು ಇಲ್ಲಿ ಬಂದಾಗೆಲ್ಲ ಚೆರಿಷ್ ಮಾಡ್ತಾಯಿರ್ತೀನಿ. ಯಾಕಂದರೆ ಅದು ನನಗೊಂಥರ ಮರೆಯಲಾಗದೇ ಇರೋ ಮೂಮೆಂಟ್ ಅಂತ ಹೇಳ್ಬೋದು. ಈ ದೇವಸ್ಥಾನಕ್ಕೆ ಬಂದಾಗ ಸ್ವಲ್ಪ ಹೊತ್ತು ಕೂತಿದ್ದೋಗೋಣ ಅಂದ್ಬಿಟ್ಟು ಕೂತ್ಕೊಂಡ್ವಿ. ಆ್ಯಂಡ್ ಬಿಸಿಲು ನೋಡಿ ಎಷ್ಟು ಹೊಡಿತಿದೆ ಅಂತ, ತುಂಬ ಬಿಸಿಲಿತ್ತು. ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಕ್ಕೂ ಕೂಡ ಆಗಲಿಲ್ಲ. ಆ್ಯಂಡ್ ಮನೆಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಹಾಗೆಯೇ ನಮ್ಮ ಅತ್ತೆ ಮತ್ತು ನಮ್ಮ ಅನುವಕ ಇಬ್ಬರು ಕೂಡ ಸಿಕ್ಕಿದ್ರು. ಅನ್ಎಕ್ಸ್ಪೆಕ್ಟೆಡ್ ವಿಸಿಟಾ? ಇಷ್ಟೊಂದು ಕಲರ್ಫುಲ್ ಆಗಿ ಕಾಣ್ತಿದ್ಯಾ ವಿಡಿಯೋದಲ್ಲಿ? ವಾವ್, ನೋಡಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿಸಿಟ್ ಕೊಟ್ಟಿದ್ದಾರೆ. ನಮ್ಗೆ ಹೇಳಲೇ ಇಲ್ಲ ಮೇಡಮ್ ಅವರು. ಎಸ್, ಹೆಂಗೋ ಡೈರೆಕ್ಟ್ ದರ್ಶನ. ಹೋಗು. ಹಾಂ, ಮತ್ತೆ ಚಿಂಟು ಎಲ್ಲ ಚಿಂಟು ಸ್ಕೂಲು. ಹೌದಾ? 6 ಗಂಟೆಗೆ ಬರ್ತೇನೆ. ಹಾಂ, ಹುಡುಗನ್ ಬಿಟ್ಬಿಟ್ಟು ಬಂದಿದ್ಯಾ. ಈ ವಿಡಿಯೋ ನೋಡಿ ಚಿಂಟು ಬೈ ನಿಮ್ಮ ಅಮ್ಮ ನಾನು ಬಿಟ್ಬಿಟ್ಟು ಹೋಗಿದ್ಯಾ. ನಾವು ಆಲ್ರೆಡಿ ಗೋಯಿಂಗು. ಇವಾಗ ಎಷ್ಟು ಟೈಮು? 5:15 ಆಯ್ತಾ ಇದೆ. ನಾವು 6 ಗಂಟೆ ಅಷ್ಟು ಹೊರಟಿದ್ದೀವಲ್ಲ, ಅದಕ್ಕೆ. ಬಾಯ್ ಬಾಯ್. ನಡಿ ಹೊರಡೋಣ. ಚೆನ್ನಾಗಿ ಅನ್ಬಿಟ್ಲು ಗಾಯ್ಸ್. ಎಸ್, ಈ ಟೆಂಪಲ್ಗೆ ನಾನು ತುಂಬ ವರ್ಷಗಳಿಂದ ಬರ್ತಾನೆ ಇದ್ದೀನಿ. ಆಲ್ಮೋಸ್ಟ್ ಒಂದು 5 ಇಯರ್ಸಿಂದನೂ ಬರ್ತಿದ್ದೀನಿ. ಬಟ್ ಇದು ಇತ್ತೀಚೆಗೆ 2 ಇಯರ್ಸಿಂದ ಸ್ವಲ್ಪ ಫೇಮಸ್ ಆಗಿದೆ. ಸ್ವಲ್ಪ ಅಲ್ಲ, ಜಾಸ್ತಿನೇ ಫೇಮಸ್ ಆಗಿದೆ ಅಂತ ಹೇಳ್ಬೋದು. ತುಂಬ ಖುಷಿ ಆಗುತ್ತೆ ನಮ್ಮ ಪಕ್ಕದೂರಲ್ಲಿ ಇಷ್ಟು ಫೇಮಸ್ ಆಗಿದೆ ಅಂತ ಅಂದರೆ. ಸೊ ದೇವಿ ಕೂಡ ತುಂಬ ಪವರ್ಫುಲ್. ಸೊ ನೀವು ಬನ್ನಿ, ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಇವತ್ತು ಈವ್ನಿಂಗ್ ಆಗಿದ್ದರೂ ಇನ್ನೂ ಕ್ರೌಡ್ ಇದೆ. ಸೊ ಸಿಕ್ಕಾಪಟ್ಟೆ ರಶ್ ಇದೆ ಅಂತ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.